ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಮಾಹಿತಿಯನ್ನು ಇವತ್ತು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಸೇನಾ ನೇಮಕಾತಿ ರ್ಯಾಲಿ ಇದೇ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಹಾಗಾದರೆ ಅಭ್ಯರ್ಥಿಗಳೇ, ರ್ಯಾಲಿ ಎಲ್ಲಿ ನಡೀತಾ ಇದೆ, ಆಮೇಲೆ ಹೋಗುವಾಗ ಏನೇನು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ನೆಕ್ಸ್ಟ್ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೀಗ ನೀಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ರ್ಯಾಲಿ ಎಲ್ಲಿ ನಡೀತಾ ಇದೆಯಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ನಡೀತಾ ಇದೆ. ಈಗ ನೋಡ್ತಾ ಇದ್ದೀರಿ ನೀವು ಬೋರ್ಡ್, ಇದು ಸ್ವರಾಜ್ ಮೈದಾನ. ಈಗ ಕಾಣಿಸ್ತಾ ಇದೆ ಸ್ವರಾಜ್ ಮೈದಾನ. ಇನ್ನೂ ಪೂರ್ಣ ರೆಡಿ ಇಲ್ಲ. ಈ ಪ್ರೆಸೆಂಟ್ ಇದ್ದಿದ್ದ ಮೈದಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವಾಗ ರ್ಯಾಲಿಗೆ ಬಂದಾಗ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕೋತಾರೆ ರೀ. ಬ್ಯಾರಿಕೇಡ್ ಹಾಕೋತಾರೆ. ಒಟ್ಟು 400 ಮೀಟ್ರ್ ಟ್ರ್ಯಾಕ್ ಅದ. ಚೆನ್ನಾಗಿ ಸಿಂಥೆಟಿಕ್ ಗ್ರೌಂಡ್ ಅದ, ಫಸ್ಟ್ ಕ್ಲಾಸ್. ಆರಾಮ್ ರನ್ನಿಂಗ್ ಮಾಡ್ಬೋದು. ಈಗಂತೂ ಮಳೆಗಾಲ ಇಲ್ಲ, ಯಾವ ತೊಂದರೆನೂ ಇಲ್ಲ. ಆರಾಮಾಗಿ ನೀವು ರನ್ನಿಂಗ್ ಮಾಡ್ಬೋದು. ಸಿಂಥೆಟಿಕ್ ಗ್ರೌಂಡ್ ಅದ, 400 ಮೀಟ್ರ್ ಟ್ರ್ಯಾಕ್ ಅದ. ಆಮೇಲೆ ನಿಮ್ಗೆ ಇನ್ನೊಂದು ವಿಶೇಷ ಇಲ್ಲಿ ಹೇಳ್ತೀನಿ ನಾನು. ಇಲ್ಲಿ ಪ್ರಾರಂಭ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪಾಯಿಂಟ್, ಇಲ್ಲಿ ಪ್ರಾರಂಭ ಇಲ್ಲಿ ಮಾಡ್ಬೋದು. ಇಲ್ಲಿಂದ ಪ್ರಾರಂಭ ಮಾಡಿ ಫಿನಿಶಿಂಗನ್ನು ಇಲ್ಲೇ ಮಾಡಿ, ಇಲ್ಲೇ ಬಾಕ್ಸ್ಗಳನ್ನ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪ, ಫೋರ್ತ್ ಗ್ರೂಪ ಈ ರೀತಿ ಮಾಡ್ಬೋದು. ಒಳ್ಳೆಯ ಮೈದಾನದ ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಈಗ ಒಳ್ಳೆಯ ಮೈದಾನ, ಇದು ಸ್ವರಾಜ್ ಮೈದಾನ ಅಂತ ಅಂತೀವಿ. ಅಲ್ಲಿ ರ್ಯಾಲಿ ನಡೀತಾ ಇದೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಶಾಸಕರಾದಂಥ ಉಮಾನಾಥ್ ಕೊಟ್ಯಾನ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ಸೌಧದಲ್ಲಿ ನಡೆಸಿದರು. ಏನಪ್ಪ ಅಂದ್ರೆ ಇಲ್ಲಿ ಇವರು ಬಂದಿದ್ದರು. ಯಾರಪ್ಪ ಅಂದರೆ ಸೇನಾ ನೇಮಕಾತಿ ನಿರ್ದೇಶಕರು ಸಹಿತ ಇಲ್ಲಿ ಭಾಗವಹಿಸಿದರು. ವಹಿಸಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸಾಹೇಬ್ರನ್ನ ಕರೆಸಿದರು. ಆಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಕರೆಸಿದರು. ಎಲ್ಲರನ್ನು ಕರೆಸಿ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಅಂದರೆ ಭಾವಿ ಅಗ್ನಿವೀರರಿಗೆ ಒದಗಿಸಿಕೊಡಬೇಕು ಅಂತಕ್ಕಂಥ ಈಗಾಗಲೇ ಚರ್ಚೆಯನ್ನು ಮಾಡಿ ಮೀಟಿಂಗನ್ನು ಸಭೆಯನ್ನು ಮಾಡಿದರು. ಅಷ್ಟೇ ಅಲ್ಲದ ಅಭ್ಯರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ ಯಾವ್ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ಸಹಿತ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅಭ್ಯರ್ಥಿಗಳೇ, ಏನಪ್ಪ ಅಂದ್ರೆ ದಕ್ಷಿಣ ಕನ್ನಡ, ಆಮೇಲೆ ಉಡುಪಿ, ಆಮೇಲೆ ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಬಾಗಲಕೋಟೆ, ಆಮೇಲೆ ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ಗದಗ, ಹಾವೇರಿ ಈ 11 ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಆರ್ಮಿ ರ್ಯಾಲಿಯಲ್ಲಿ ಈಗಾಗಲೇ ನೀವು ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ ಅದ. ಫಿಸಿಕಲ್ಲು ಟ್ರ್ಯಾಕ್ ನೋಡ್ತಾ ಇದ್ರಿ, ಮೈದಾನ ನೋಡ್ತಾ ಇದ್ರಿ. ಇಲ್ಲಿ 1600 ಮೀಟರ್ ರನ್ನಿಂಗನ್ನು 5 ನಿಮಿಷ 30 ಸೆಕೆಂಡ್ ಒಳಗೆ ಹೊಡಿದ್ರೆ ಫಸ್ಟ್ ಗ್ರೂಪ, 5:30ರಿಂದ 5:45 ಹೊಡ್ರೆ. ಸೆಕೆಂಡ್ ಗ್ರೂಪ 5:45ರಿಂದ 6 ಹೊಡ್ರೆ. ಥರ್ಡ್ ಗ್ರೂಪ 6ರಿಂದ 6:15 ಹೊಡ್ರೆ. ಫೋರ್ತ್ ಗ್ರೂಪ. ಒಟ್ಟು 4 ಗ್ರೂಪ್ಗಳನ್ನ ರನ್ನಿಂಗದಲ್ಲಿ ಮಾಡ್ಕೋತಾರೆ. ಅದೇ ರೀತಿಯಾಗಿ ಪ್ಲಬ್ಸು 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸು, ಆಮೇಲೆ ಜಿಗ್ಜಾಗ್ ನಡಿಗೆ 9 ಫೂಟ್ ಲಾಗ್ ಜಂಪ್ ಇರ್ತದೆ. ಆಮೇಲೆ ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಸಹಿತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೆಕ್ಸ್ಟ್ ಮರದಿನ ಏನಪ್ಪ ಅಂದ್ರೆ ಮೆಡಿಕಲ್ನ ಇಡ್ತಾರು. ನೀವು ಮೆಡಿಕಲ್ ಫಿಟ್ ಆಗಿರಪ್ಪ ಅಂದ್ರೆ ಫೈನಲ್ ಮೆರಿಟ್ಗಾಗಿ ನೀವು ಕಾಯ್ತಾ ಇರಬೇಕು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಒಂದು ವಿಶೇಷ ಐತಿ ಈ ಸಲ ಅಗ್ನಿವೀರ ಆರ್ಮಿ. ನೀವು ಬೆಳಗಾವಿ ಯಾರು ರ್ಯಾಲಿಯನ್ನು ನೋಡಿದ್ರಿ, ನೋಡಿದಾಗ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿ ಏನು ಅಗ್ನಿಪಥ ಯೋಜನೆ ಮಾಡಿ ಪ್ರಾರಂಭ ಮಾಡ್ಯಾರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟೈಮ್ ಬೆಳಗಾವಿ ಯಾರದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥೆಯವರು ಒಂದೇ ರ್ಯಾಲಿಯಲ್ಲಿ 78 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಬೆಳಗಾವಿ ಯಾರದಿಂದ 12 ಲಿಸ್ಟ್ಗಳನ್ನ ಬಿಟ್ಟರು. ಬರೀ ಮೊದಲು ಹೆಂಗೆ ಬಿಡ್ತರು, ಫಸ್ಟ್ ಲಿಸ್ಟ, ಸೆಕೆಂಡ, ಥರ್ಡ್ ಅಂದ್ರೆ ಭಾಳ ಆತ್ರಿ, 3ನೇ ಲಿಸ್ಟ್ ಅಂದ್ರೆ ಮುಗಿತಂತಿದ್ವಿ. ಈ ಸಲ 12 ಲಿಸ್ಟ್ಗಳಂತ ಬಂದರು. ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರರನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿರಿ, ನೆಕ್ಸ್ಟ್ ಫಿಸಿಕಲ್ ಕೊಟ್ಟರಿ. ಹಾಗಾದ್ರೆ ಹೋಗುವಾಗ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗಬೇಕು. ಏನೇನು ತೊಗೊಂಡು ಹೋಗ್ಬೇಕ್ರಿ? ಒಂದನೇದು ಅಡ್ಮಿಟ್ ಕಾರ್ಡ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಮಾರ್ಕ್ಸ್ ಕಾರ್ಡ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮಿಷಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಆಮೇಲೆ 20 ಫೋಟೋ ಅನ್ಮ್ಯಾರಿಡ್ ಸರ್ಟಿಫಿಕೇಟ. ನೀವೇನಾದರೂ ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ ರಿಲೇಷನ, ನಿಮ್ಮದು ಏನಾದರೂ NCC ಆಗಿತ್ತಂದರೆ NCC ಸರ್ಟಿಫಿಕೇಟ, ಆಮೇಲೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಸ್ಪೋರ್ಟ್ಸ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರ, ಆಮೇಲೆ ಪಂಚಾಯತಿ ಕ್ಯಾರೆಕ್ಟ್ರ, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ, ಆಮೇಲೆ ತೆಗಿಸಿಕ್ರಿ. ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ನೀವು ಒಯ್ಯಬೇಕು ಅಭ್ಯರ್ಥಿಗಳೇ. ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆ ಪಾಸಿಗಿರಿ. ಈ ಸಲ ಅಂತೂ ಒಳ್ಳೆಯ ಸುವರ್ಣ ಅವಕಾಶ. 2026 ಏನಪ್ಪ ಅಂದ್ರೆ ಒಳ್ಳೆಯ ಸುವರ್ಣ ಅವಕಾಶ. ನೇವಿ, ಏರ್ಫೋರ್ಸ್, ಆರ್ಮಿ ಎಲ್ಲ ಸೇರಿ ಏನಪ್ಪ ಅಂದ್ರೆ ವರ್ಷಕ್ಕೆ 1 ಲಕ್ಷ ಅಭ್ಯರ್ಥಿಗಳನ್ನ ತೊಗೋಬೇಕಂತೇಳಿ ಈಗಾಗಲೇ ಸರ್ಕಾರದವ್ರು ನಿರ್ಧಾರವನ್ನು ಮಾಡಿದ್ದಾರೆ. ಮೊದಲು ವರ್ಷಕ್ಕೆ 40,000 ಇತ್ತು, ಈಗ 1 ಲಕ್ಷ ಮಾಡ್ಯಾರ. ನೀವೇನು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಮಂಗಳೂರು ಯಾರದಿಂದ, ನಿಮ್ಗೆ ಒಳ್ಳೆಯ ಸುವರ್ಣ ಅವಕಾಶ. ಈ ಸಲ ರನ್ನಿಂಗು ಎಕ್ಸಲೆಂಟ್ ಹೊಡಿಲ್ರಿ,
ಪ್ಲಸ್ ಎಕ್ಸಲೆಂಟ್ ಆಗ್ಬೇಕ್ರಿ, ಯಾಕಂದ್ರೆ ಎರಡಕ್ಕೂ ಮಾರ್ಕ್ಸ್ ಇರ್ತದೆ. ಈಗಾಗಲೇ ಪರೀಕ್ಷೆನ ಚೆನ್ನಾಗಿ ಮಾಡಿದ್ರಿ, ನೀವು ಎಲ್ಲರಿಗೂ ಪಾಸ್ ಆಗ್ಲಿಕ್ಕಂತ ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ. ಈ ಅವಕಾಶನ ಯಾವಾಗೂ ನೀವು ಮಿಸ್ ಮಾಡ್ಕೋಬಾರ್ದು, ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಈಗಾಗಲೇ ಗೊತ್ತದ ನಿಮ್ಗೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟಾಗಿ ಗೊತ್ತಾಯಿತು, ಆಮೇಲೆ ಫಿಸಿಕಲ್ಲ, ಆಮೇಲೆ ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ ಬರ್ತದೆ. ನೀವು ಏನು ರ್ಯಾಲಿಗೆ ಹೊಂಟ್ರಿಲ್ಲ, ಎಲ್ಲರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಗೆ ಒಳ್ಳೆಯ ಸುವರ್ಣ ಅವಕಾಶದ, ಸಿಕ್ಕಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ಆಮೇಲೆ ಅಭ್ಯರ್ಥಿಗಳು ಇನ್ನೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಏನಪ್ಪ ಅಂದರೆ ಈಗ ಸದ್ಯ ಜೂನ್ದಿಂದ ಏನಪ್ಪ ಅಂದರೆ SSLC ಕಲಿಯತಕ್ಕಂಥ ಪಾಲಕರು ಆಮೇಲೆ ವಿದ್ಯಾರ್ಥಿಗಳು ಈ ಕಡೆ ಲಕ್ಷ್ಯ ಕೊಡಬೇಕು. ಏನಪ್ಪ ಅಂದ್ರೆ ನೀವು PUC ಫಸ್ಟ್ ಇಯರು ಅಥವಾ ಸೆಕೆಂಡ್ ಇಯರು ಕಾಲೇಜ್ ಕಲಿತಾನೆ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ಬೋದು, ಆರ್ಮಿ ಮತ್ತು ಪೊಲೀಸ್ ತರಬೇತಿಯನ್ನು ತೆಗೆದುಕೊಳ್ಬೋದು. PUC ಆದಂಥ ಅಭ್ಯರ್ಥಿಗಳು ನೀವು ಡಿಗ್ರಿ ಅಡ್ಮಿಷನು ನಮ್ಮಲ್ಲೇ ಮಾಡ್ಬೋದು. ಡಿಗ್ರಿ ನೀವು BA ಮಾಡಿರಿ, BCA ಮಾಡಿರಿ ಅಥವಾ BCom ಮಾಡಿರಿ, ಯಾವುದೋ ಡಿಗ್ರಿನೂ ಮಾಡ್ಬೋದು. ಅದ್ರ ಜೊತೆ ಏನಪ್ಪ ಅಂದರೆ ಆರ್ಮಿ ಪೊಲೀಸ್ ತರಬೇತಿಯನ್ನು ಕಲಿಬೋದು. ಒಳ್ಳೆಯ ಸುವರ್ಣ ಅವಕಾಶ ಅದ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸ್ರಿ, ನಿಮ್ಗೆ ಗೊತ್ತಿರಲಿ. ಈ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯೊಳಗೆ SSC GD ಈಗಾಗಲೇ ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ಈಗಾಗಲೇ 200 ಅಭ್ಯರ್ಥಿಗಳು ಬಂದಾರ, ಇನ್ನೂ 100 ಅಭ್ಯರ್ಥಿಗಳಿಗೆ ಅವಕಾಶ ಅದ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ನೀವು ಹೇಳ್ರಿ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಅದ. ಅಷ್ಟೇ ಅಲ್ಲದೆ ಫೆಬ್ರವರಿ ತಿಂಗಳದಾಗ ನಮ್ಮ ಸಂಸ್ಥೆಯಲ್ಲಿ ಹೊಸ ಬ್ಯಾಚನ್ನು ಚಾಲು ಮಾಡ್ತಾಯಿದ್ವಿ. ಅದು ಯಾವುದಪ್ಪ ಅಂದ್ರೆ ಸಿವಿಲ್ ಪೊಲೀಸ, DR, KSRP, KSISF ಇವೆಲ್ಲ ಕ್ಲಾಸ್ಗಳನ್ನ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿನೂ ಅಡ್ಮಿಷನ್ ಚಾಲೋದವು ಮುಂದಿನ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ SSC GDನೂ ಅಡ್ಮಿಷನ್ ಪ್ರಾರಂಭ ಅದಾವ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಡೌಟ್ಸ್ ಇದ್ದರೆ ರ್ಯಾಲಿ ಬಗ್ಗೆ ಕಮೆಂಟನ್ನು ಮಾಡ್ತಾಯಿರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಮುಂದೆ ಏನು ನಡೀತದೆ, ಇದನ್ನು ಏನು ನಡೀತಾ ಇದೆ ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಏನು ಆರ್ಮಿ ರ್ಯಾಲಿ ನಡೀತದೆ, ಪ್ರತಿಯೊಂದು ದಿನ ಪ್ರತಿಯೊಂದು ಬ್ಯಾಚಿನ ರನ್ನಿಂಗ್ ವಿಡಿಯೋಗಳನ್ನ ಮಾಡಿ ನಾವು ನಿಮಗೆ ಬಿಡ್ತಾ ಇರ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಆಗಿ. ಈ ಸಲ 2026 ಒಳ್ಳೆಯ ಅವಕಾಶ, ಈ ಸಲ ಮಿಸ್ ಮಾಡೋಂಗಿಲ್ಲ. ಅಗ್ನಿವೀರ ಆಗುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಅಂತ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.